ದುರ್ಜನಗಳು ನಮಗೆ ತಲ್ಲಣಗೊಂಡಿದ್ದಾರೆ. ನೆನೆಸ್ತಾ ಇದ್ದವು ಇವೆಲ್ಲ ಬಂದು, ಹುಷಾರಾಗಿರ್ರಿ, ಹಾಳಾಗಿ ಹೋಗಿಬಿಡ್ತೀರಾ, ಆ ವ್ರತ ಮಾಡಿರಿ, ಆಚರಣೆಗಳು ಸ್ವಚ್ಛತೆ ಅಂತ ಚೆನ್ನಾಗಿರ್ರಿ ಅಂತೇಳಿ ಆಗ್ತಾಯಿದೆ. ಮೊನ್ನೆ ಒಂದು ಕಡೆ ಹೇಳ್ತಾ ಇದ್ದಾರೆ ಡೆಲ್ಲಿ ಒಳಗೆ, ಈ ಕಾಯಿಲೆ ಬರೋದು ಯಾಕೆ, ಮನುಷ್ಯನಿಗೆ ಕಷ್ಟ ಬರೋದು ಯಾಕೆ, ಸುಖ ಬರೋದು ಯಾಕೆ. ಕಷ್ಟ ಬಂದಾಗ ಅವನು ಎಚ್ಚರ ಮಾಡ್ತದೆ, ಹುಷಾರಾಗಿರು, ತಪ್ಪು ಮಾಡ್ತಾ ಇದೆಯಾ. 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ದೇವರು ಒಬ್ಬ ಮನುಷ್ಯನನ್ನು 84 ಬಾರಿ ಮನುಷ್ಯನಾಗಿಯೇ ಹುಟ್ಟಿಸ್ತಾನಂತ, ಅದನ್ನು ಹೇಳ್ತಾನೆ. 84 ಬಾರಿ ಒಬ್ಬನನ್ನು ಮನುಷ್ಯನಾಗೆ ಹುಟ್ಟಿಸ್ತಾನೆ. ಲಕ್ಷವಾಗಿರು. 84 ಲಕ್ಷ ಅಂದರೆ, ಲಕ್ಷ ಅಂದರೆ ಎಚ್ಚರ. ಮನುಷ್ಯ ಎಚ್ಚರವಾಗಿರು. 84 ಸಲ ಹುಟ್ಟಿದ್ದೀನಿ ಮನುಷ್ಯನಾಗಿ, ಎಲ್ಲೂ ತಿದ್ಕೊಳ್ತಾ ಇಲ್ಲ, ಎಲ್ಲಿಗೂ ಅರಿವು ಮಾಡ್ಕೊಳ್ತಾ ಇಲ್ಲ, ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯ ಅಂತೇಳಿ ಲಕ್ಷ್ಯವಾಗಿರು, ಎಚ್ಚರವಾಗಿರು ಅಂತೇಳಿ 84 ಬಾರಿ ಹುಟ್ಟಿಸಿ ಅಲ್ಲಿ ತಿದ್ದೆ ಹೋದಾಗ ಮತ್ತೆ ಅವನಿಗೆ ಪಶು ಮುಖ್ಯ ಕೊಡ್ತಾನೆ. 84 ಲಕ್ಷ ಜೀವರಾಶಿಗಳು ಬರ್ತವೆ. ಹಾಗಾಗಿ ಈ 21 ಲಕ್ಷ ನೀರಿನಲ್ಲಿ, 21 ಲಕ್ಷ ಭೂಮಿಯಲ್ಲಿ, 21 ಲಕ್ಷ ಗಾಳಿಯಲ್ಲಿ, 21 ಲಕ್ಷ ದೇಹದಲ್ಲಿ, ಯೋನಿಯಲ್ಲಿ ಈ ಆತ್ಮ ಅನ್ನತಕ್ಕಂಥದ್ದು ಬರಬೇಕು. ಎಷ್ಟು ಕೋಟಿ ವರ್ಷ ಆಯಿತು. ನೀರಿನಲ್ಲಿ 21 ಲಕ್ಷ, ಗಾಳಿ ಕ್ರಿಮಿಕೀಟಗಳು ನೋಡೋಕ್ಕಾಗಲ್ಲ ಅಂಥ ಕ್ರಿಮಿಕೀಟಲ್ಲಿ ಬಂತು ಆತ್ಮ. ಇದು ಭೂಮಿಯಲ್ಲಿ ಬಂತು, ದೇಹದಲ್ಲಿ ಬಂತು. ಏನಾಯ್ತು ರೀ ಕಾಯಿಲೆ, ಅವನಿಗೆ ಕ್ಯಾನ್ಸರ್ ಆಗಿತ್ತು, ಕೊಯ್ದರೆ ಆ ಹುಳುವೆಲ್ಲ ಮನು ಅಂತಾಯಿತು ಅಂತ ಡಾಕ್ಟ್ರು ಕೇಳಿದ್ರೆ ಹೇಳ್ತಾರೆ. ಇರುತ್ತೆ ಇಲ್ಲಿ ಕೂತಾರೆ ಡಾಕ್ಟ್ರು, ತಲೆನೋವು, ಏನು ತಲೆನೋವು, ಅಲ್ಲಿ ಕೀಟಗಳು ಬಾಧಿಸ್ತಾ ಇರ್ತವೆ. ಹಿಂಗೆ 21 ಲಕ್ಷ, 84 ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಅನ್ನತಕ್ಕಂಥದ್ದು ಬಂದದೆ. ಈ ಆತ್ಮ ಕಡೆಯದಾಗಿ ಬರುವಂಥದ್ದು ಮಾನವ ಜನ್ಮ. ಅಕ್ಕಮಹಾದೇವಿ ಹೇಳ್ತಾಳೆ, ಬಂದೆ ಬಾರದ ಯೋನಿಯಲ್ಲಿ ಬಂದೆ. ಹಿಂದಡ ಜನ್ಮ ಏನಾದಡಾಗಲಿ ಈ ಜನ್ಮದಲ್ಲಿ ಕಾಯೋ ಚೆನ್ನಮಲ್ಲಿಕಾರ್ಜುನ. ಅಂದರೆ ನಾನು 80 ಲಕ್ಷ ಯೋನಿಯಲ್ಲಿ ಬಂದೆ. ಎಲ್ಲೆಲ್ಲಿ ಚೋಳು ಬಸರಾಗ್ತದೆ ಅದಕ್ಕೆ ಯೋನಿ ಇಲ್ಲ. ಹೊಟ್ಟೆಯನ್ನು ಹೊಡೆದು, ಬೆನ್ನನ್ನು ಹೊಡೆದು ಮರಿಯನ್ನು ಕೊಡ್ತದೆ, ಸಾಯ್ತದೆ. ಯೋನಿ ಇಲ್ಲ. ಅದು ತನ್ನ ವಂಶ ಕೊಡಬೇಕಂತ ಬೆನ್ನು ಹುಡ್ಕೊಂಡು ಸಾಯ್ತದೆ. ಹಾಗೆ ಇಂತಹ ಯೋನಿಯಲ್ಲಿ ನಾನು ಬಂದಿದ್ದೇನೆ. ಈಗ ಮನುಷ್ಯನಾಗಿ ಕಡೆಯ ಜನ್ಮಕ್ಕೆ ಬಂದಿದ್ದೀನಿ. ಇಲ್ಲಿ ಕಾಪಾಡು, ಭಗವಂತ ಕಾಪಾಡು. ಇಲ್ಲಿ ಏನು ಮಾಡ್ತಾ ಇದ್ದೀರ ನೀವು? ಎಲ್ಲಿಂದ ಬಂದೆ, ಯಾತಕ್ಕೆ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೀಯಾ, ಈ ಚಿಂತನೆ. ಎಲ್ಲ ಜನ್ಮದಲ್ಲಿಯೂ ಮಾತನಾಡೋದಿರಲ್ಲ, ವಿವೇಕ ಇರಲ್ಲ, ಜ್ಞಾನ ಇರಲ್ಲ. ಆದರೆ ಈ ಜನ್ಮದಲ್ಲಿ ಮಾತ್ರ ಎಲ್ಲವೂ ಇರ್ತದೆ. ಯಾವುದನ್ನು ತಿನ್ನಬಾರದು. ಮಠದ ಮೇಲೆ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ. ಮೊನ್ನೆ ತುಮಕೂರ ಗೆದ್ದೆ ಬುದ್ಧಿ ಮಂತ್ರಿ ಯಾವುದೇ ಬರೋಕ್ಕಾಗಿಲ್ಲ, ಮಠಕ್ಕೆ ಬರ್ತೀನಿ ಅಂತವ್ರು ಅದನ್ನೇ ಬಂದರು. ಈಗಲೂ ಅದನ್ನೇ ಹೇಳ್ತಾಯಿದ್ರು, ನಾನು ಜೀವನದಲ್ಲಿ ಮಠ ಬರ್ತಿಲ್ಲ. ಎದರ ಅನ್ನ ತಿಂದು ಇಲ್ಲಿಂದ ನಾನು ಭಕ್ತ ಬಂದು, ನಾನು ಭಕ್ತಿಯಿಂದ ಬಂದಿದ್ದೀನಿ, ಮಂತ್ರಿಯಾಗಿ ಬಂದಿಲ್ಲ, ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದರು. ಹಂಗೆ ಅವ್ರು ಒಳ್ಳೆಯದಾಗಲಿ, ಯಶಸ್ಸಾಗಲಿ ಅಂತ ಹಾರೈಸ್ತೀವಿ. ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣಿದೆ. ಇವರಿಗೆ ಅಂತಲ್ಲ, ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ. ಹೋಗಿದ್ದಾರಲ್ಲ, ಅದು ರಾಜ್ಯದ ಮಟ್ಟದ್ದು. ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ. ನಾನು ಮೊದಲೇ ಹೇಳಿದ್ದು, ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯುಪ್ರಳಯ ಆಗ್ತದೆ, ಭೂಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದೆ ನಾನು. ಇನ್ನೂ ಒಂದು ಮೇಘ ಸ್ಫೋಟ ಆಗೋದ್ರಿಂದ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ. ಪ್ರಕೃತಿದತ್ತವಾಗಿ ಆಗ್ತದೆ ಮೇಘ ಸ್ಫೋಟ. ಅದನ್ನು ಹೇಳಿದ್ದಲ್ಲ, ಮನೆಯಲ್ಲೂ ಹೇಳಿದ್ದು ನಾನು ಮನೆಯಲ್ಲಿ. ಇವತ್ತಿಗೆ ಜನಜೀವನ ಅಸ್ಥಿರ. ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ. ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ. ಅದರಲ್ಲಿ ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಹಿಂದೆ ಹೇಳಿದ್ದು 2-3 ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ, ಸಾಯ್ತಾರೆ ಅಂತ. ಅದು ಆಗ್ತದೆ. ಸಂವತ್ಸರ ಪರದಲ್ಲಿ ಕಷ್ಟ, ಗುಣಲಕ್ಷಣ, ದ್ವೇಷ, ಅಸೂಯೆ. ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ.
ಹೇಳಿದ್ದಲ್ಲ, ಸಂಕ್ರಾಂತಿ ಮೇಲೆ ವಿಪ್ಲವ ಆಗೋ ಲಕ್ಷಣ ಇದೆ. ಇಲ್ಲ ಸರ್, ಸಿದ್ದರಾಮಯ್ಯಗೆ ತೊಂದರೆ ಇಲ್ಲ, ಮೂಡ ಬರುತ್ತೆ ಮೂಡ ಹೋಗುತ್ತೆ ಅಷ್ಟೆ. ಏನು ಆಶೀರ್ವಾದ ಬಂದಿಲ್ಲ, ಆಶೀರ್ವಾದ ಆಗ್ತದೆ ಹೇಳ್ತೀನಿ. ಜಗತ್ತಿನ ಸುದ್ದಿ ಈಗಲೂ ಇದೆ. ಅವಾಗ ಸಂಕ್ರಾಂತಿ ಒಳಗೆ ಮೇಘಸ್ಫೋಟ ಅನ್ನಲ್ಲ, ರಾಜಕೀಯ ವಿಪ್ಲವ ಇನ್ನೊಂದು ಸತಿ ಥರ ಆಕ್ಸಿಡೆಂಟು ಆಗ ಲಕ್ಷಣ ಇದೆ. ಅದು ಹೇಳಿದೆ, ಫ್ಲೋಟ್ ಮೇಘ ವಾಯು ಫ್ಲೈಟ್ದೆಲ್ಲ ಹೇಳಿದ್ದಲ್ಲ, ಫ್ಲೈಟ್ ಬಿತ್ತು, ಜನ ಸಾಯ್ತಾರೆ, ಮರಣ ಆಗ್ತದೆ, ಜಲಪ್ರಳಯವಾಗ್ತದೆ, ಸಮುದ್ರದಲ್ಲಿ ಆಗ್ತದೆ ಎಲ್ಲ ಹೇಳಿದ್ದಲ್ಲ, ಆಗ್ತದೆ. ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ, ಜನವರಿ ಒಳಗೊಂದು ಭಾಳ ದೊಡ್ಡ ಆಘಾತ ಆಗೋ ಲಕ್ಷಣ ಇದೆ ಇಂಡಿಯಾಕ್ಕೆ. ಸೂಳೆಯ ಮಗನುಟ್ಟಿ, ಇದನ್ನು ಇಟ್ಕೊಂಡಿದ್ವಿ, ಪರಿಹಾರ ಮುಂದೆ ಹೇಳ್ತೀನಿ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದೀತು. ಇದು ಹಾಕ್ರಿ, ಅದ್ರ ರಿಸಲ್ಟ್ ಹೇಳ್ತೀನಿ, ಆಮೇಲೆ ಬಿಡಿಸಿ ಹೇಳ್ತೀನಿ ಅದನ್ನು ಏನು ಅಂತ. ಇನ್ನೊಂದು, ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ. ಮುಂದೆ ಬೇಕಾದಾಗ ಮಳೆ ಬರಲ್ಲ. ಈಗ ಬಂದುಬಿಡಿತಲ್ಲ, ಮುಂದೆ ಒಳ್ಳೆ ಬಿತ್ತನೆ ಕಾಲ, ಬೆಳೆ ಕಾಲ, ಬೇಕಾದಾಗ ಬರಲ್ಲ. ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ. ಈ ಸರಿ ಅಂಥದ್ದು ಏನಿಲ್ಲ, ಸಮತೋಲನ ಆಗ್ತದೆ. ಇನ್ನೂ ಜಲಪ್ರಳಯ ಇದೆ, ಹಾಗಿದ್ರೆ ಜಲಪ್ರಳಯ ಇದೆ ಇಡೀ ಭಾರತ, ಇವು ಜಗತ್ತಿಗೆ ಇದು. ಸಾಗರದಲ್ಲಿ